ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಯೂಸ್ಫುಲ್ ಆಗುವಂಥ 4 ಟಿಪ್ಸೊಂದಿಗೆ ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲನೇ ಟಿಪ್ಸ್ ಏನಪ್ಪ ಅಂದರೆ, ಫ್ರಿಜ್ಜು ಬ್ಯಾಡ್ ಸ್ಮೆಲ್ ಬರುತ್ತೆ ಅಲ್ವಾ, ಅಂದರೆ ತರಕಾರಿ ಅದು ಇದು ಎಲ್ಲ ಇಟ್ಟಿರ್ತೀವಲ್ಲ, ಹಾಗಾಗಿ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಅಡುಗೆ ಸೋಡಾ ಇರುತ್ತಲ್ವ, ಅದನ್ನು ಒಂದು ಬೌಲಲ್ಲಿ, ಸ್ವಲ್ಪ ಸಣ್ಣ ಬೌಲಲ್ಲಿ ಹಾಕ್ಕೊಂಡು ಫ್ರಿಜ್ಜಿನ ಮೂಲೆಯೊಳಗೆ ಇಟ್ಟಿಡಬೇಕು. ಇದರಿಂದ ಆ ಸ್ಮೆಲ್ಲು, ಕೆಟ್ಟ ಸ್ಮೆಲ್ಲೆಲ್ಲ ಬಂದಿರ್ತದಲ್ಲ, ಅದೆಲ್ಲ ಆ ಸೋಡಾ ಅಬ್ಸರ್ವ್ ಮಾಡ್ಕೊಳ್ತದೆ. ಒಂದು ವಾರ ಈ ಥರ ಇಟ್ಟಿಡಿ, ಮತ್ತು ಅದನ್ನು ತೆಗೆದು ಮತ್ತೆ ಬೇರೆದನ್ನು ಹಾಕ್ಕೊಳ್ಳಿ. ಹಾಗೆ ಎರಡನೇ ಟಿಪ್ಸ್ ಏನಂದರೆ, ಕೆಲವೊಬ್ಬರಿಗೆ ತೆಂಗಿನಕಾಯಿನ ತುರಿಯೋಕ್ಕಾಗಲ್ಲ. ಕೆಲವೊಬ್ಬರು ತುರಿಯೋಕ್ಕೆ ಹೋಗಿ ಗಾಯಗಳನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ತೆಂಗಿನಕಾಯನ್ನು ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೇಕು. ನಿಮಗೆ ಎಷ್ಟು ಸಣ್ಣದಾಗಿ ಬೇಕಲ್ಲ ಅಷ್ಟು ಸಣ್ಣದಾಗಿ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡು ನೀವು ಪಲ್ಯಗಳಿಗೆಲ್ಲ ಹಾಕ್ಕೊಂಡ್ರೆ ಆಯಿತು. ನೋಡಿ, ಸೇಮ್ ತುರಿಯೋ ಮಣೆಯಿಂದ ತುರಿತಾರಲ್ಲ, ಅದೇ ಥರನೇ ಇದೆ, ಇನ್ನೂ ಸಣ್ಣದಾಗಿ ಬಂದಿದೆ. ಈ ಥರ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ಹಾಗೆ ಮೂರನೇ ಟಿಪ್ಸ್ ಏನಪ್ಪ ಅಂದರೆ, ಎಲ್ಲರ ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ಜಿರಳೆಗಳು ಇರುತ್ತೆ ಅಲ್ಲ, ಇದರಿಂದ ಅಡುಗೆ ಒಳಗಡೆ ಸೇರ್ಕೊಳ್ಳೋದು, ಹಾಲಿನೊಳಗಡೆ ಬೀಳೋದು ಎಲ್ಲ ಆಗುತ್ತೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ರಾತ್ರಿ ಮಲಗೋ ಮೊದಲು ಒಂದು ಪ್ಲೇಟ್ ಒಳಗೆ ಈ ಥರ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದ್ರ ಮೇಲೆ ನಿಮ್ಮದು ಅಡುಗೆದು ಯಾವ ಪಾತ್ರೆ ಇದೆಯಲ್ಲ, ಹಾಲಿಂದಾಗಲಿ, ಸಾಂಬಾರಿಂದಾಗಲಿ, ಅನ್ನದಾಗಲಿ ಯಾವುದಿದೆಯಲ್ಲ, ಅದನ್ನು ಈ ಪ್ಲೇಟ್ನ ನೀರಿದೆಯಲ್ಲ ಅದ್ರ ಮೇಲೆ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೀವು ಬೆಳಿಗ್ಗೆ ಆ ನೀರನ್ನು ಚೆಲ್ಬೋದು. ಇದರಿಂದ ಜಿರಳೆ ಏನಾದರೂ ಬಂದರೆ ಆ ನೀರಿನಲ್ಲೇ ಬಿದ್ದಿರುತ್ತೆ. ನಿಮ್ಮ ಹಾಲಿನಲ್ಲಿ ನಿಮ್ಮದೇನು ಅನ್ನ ಆಗಲಿ, ಸಾರು, ಏನು ಫುಡ್ ಇರುತ್ತಲ್ಲ ಅದರೊಳಗಡೆ ಸೇರ್ಕೊಳ್ಳೋದಿಲ್ಲ. ನೋಡಿ, ಇದು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಸ್ನೇಹಿತರೆ. ಕೊನೆಯದಾಗಿ 4ನೇ ಟಿಪ್ಸು ಏನಂದರೆ, ಹುಳಿ ಮಜ್ಜಿಗೆನ ನಾವು ಕುಡಿಯೋಕ್ಕಾಗಲ್ಲ, ತುಂಬ ಹುಳಿ ಇರುತ್ತೆ, ಅದನ್ನು ನಾವು ಬೀಸಾಕ್ತೀವಿ. ಅದ್ರ ಬದಲು ಈ ಥರ ಮಾಡ್ಕೊಳ್ಳಿ. ಏನಂದರೆ, ಹುಳಿ ಮಜ್ಜಿಗೆಗೆ ಜೊತೆ ನೀರನ್ನು ಜಾಸ್ತಿ ಬೆರೆಸ್ಕೊಳ್ಳಿ. 1 ಲೋಟ ಹುಳಿ ಮಜ್ಜಿಗೆ ಇದ್ದರೆ ಅದಕ್ಕೆ ಒಂದು 4 ಲೋಟ 5 ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡವು ಚೆನ್ನಾಗಿ ಬೆಳೀತದೆ, ಹೂವು ಚೆನ್ನಾಗಿ ಬರುತ್ತೆ, ಹಾಗೆ ಗ್ರೀನ್ ಆಗಿರುತ್ತೆ. ಅವಕ್ಕೆ ಪೋಷಕಾಂಶ ದೊರಕದಂತಾಗುತ್ತೆ. ಹಾಗಾಗಿ ಚೆನ್ನಾಗಿ ಗಿಡಗಳು ಬೆಳೀತವೆ. ಸ್ನೇಹಿತರೆ, ನಾನು ತಿಳಿಸಿಕೊಟ್ಟ ಈ 4 ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ ಆಲ್ ಅಂತ ಕೊಡಿ. ಧನ್ಯವಾದಗಳು.